ರೇಪ್ ಕೇಸ್ಗಳು ಜಾಸ್ತಿ ಆಗಿದ್ದಾವೆ ಹಾಗೂ ಪ್ರತಿದಿನ 10 ಪೋಕ್ಸೋ ಕೇಸ್ಗಳು ರಿಪೋರ್ಟ್ ಆಗ್ತಿದೆ ಆನ್ ಅವರೇಜ್ ಕರ್ನಾಟಕದಲ್ಲಿ. ಇದಕ್ಕೆ ಏನಾದರೂ ಮಾಡ್ಬೋದಾ ಮೇಡಮ್? ಇಸ್ ದಟ್ ಅ ರೇಪ್ ಅಂಡ್ ಅ ಡ್ರಗ್ ಇಸ್ ಕೋರಿಲೇಟೆಡ್? ಖಂಡಿತ. ನೀವು ನೋಡಿ, ಎಲ್ಲೇ ಅತ್ಯಾಚಾರದ ಪ್ರಕರಣ ಆದಾಗ ಭಾಳಷ್ಟು ಸಲ ಅವರ ಸಂಬಂಧಿಕರೇ ಮಾಡ್ತಾರೆ. ನಿಮ್ಗಿದು ಗಮನಕ್ಕಿರಲಿ. ಅವ್ರು ಒಂದು ಮಗುವನ್ನು, ಒಂದು ಮಗಳನ್ನು ಅತ್ಯಾಚಾರ ಮಾಡಬೇಕಾದ್ರೆ ಇಲ್ಲ ಮೇಲ್ಗಡೆ ಬಾಡಿಗೆಗಿರ್ತಾರೆ, ಬಾಡಿಗೆಯಲ್ಲಿದ್ದವನೇ ಒಬ್ಬ ಮಾಡ್ತಾನೆ, ಅಥವಾ ಆಮೇಲೆ ಮೋಸ್ಟ್ ಆಫ್ ದ ಟೈಮ್ಸ್ ಅವ್ರಿಗೆ ಗೊತ್ತು ಪರಿಚಯ ಇರೋರೇ ಮಾಡೋದು. ಅವ್ರ ಮನೆಗೆ ಬಂದು ಹೋಗೋರು, ಅಥವಾ ಅವ್ರ ಸಂಬಂಧಿಕರು, ಅಥವಾ ಎಲ್ಲಿ ಬಾಡಿಗೆಗಿರ್ತಾರೆ ಅವರು. ಇದು ಒಂದು ಭಾಗ. ಎರಡನೇದು, ಅದಕ್ಕೆ ನಾನು ಯಾವಾಗಲೂ ಹೇಳ್ತಿರ್ತೀನಿ, ಒಂದು ಹೆಣ್ಣು ಮಗಳು ಅಂದಾಗ ಭಾಳ ಕಣ್ಣಲ್ಲಿ ಕಣ್ಣಿಟ್ಟು ನೀವು ಕಾಯಬೇಕು. ಇನ್ನೊಂದು, ನಮ್ಮ ಬೀದಿಯಲ್ಲಿ ಯಾರೇ ಒಬ್ರು ಹೊಸಬರು ಬರ್ತಾರೆ, ಎಲ್ಲಿಂದನೋ ಬಂದಿರ್ತಾರೆ. ಈಗ ನೋಡಿ, ನಮ್ಮ ಧಾರವಾಡದಲ್ಲಿ, ಹುಬ್ಳಿಯಲ್ಲಿ ಅವನು 4 ವರ್ಷದ ಮಗುವನ್ನು ಎತ್ಕೊಂಡೋಗಿ ಅತ್ಯಾಚಾರ ಮಾಡಿ ಸಾಯಿಸ್ಬಿಡ್ತಾನೆ. ಅವನು ಬಿಹಾರದವನು. ನಾನು ಹೇಳೋದಂದ್ರೆ, ನಮ್ಮ ಬೀದಿಯಲ್ಲಿ ಯಾರೋ ಒಬ್ಬ ಹೊಸಬರು ಬಂದಿದ್ದಾರೆ ಬಾಡಿಗೆಗೆ ಅಂದರೆ ಅವ್ರ ಮೇಲೆ ನಿಗಾ ಇರಬೇಕು. ಅವನು ಯಾರು, ಎತ್ತ, ಪ್ರತಿಯೊಂದು ತಿಳ್ಕೋಬೇಕು. ಎಲ್ಲರೂ ಒಂಚೂರು ಸಂದೇಹ ಬಂದರೆ ಪೊಲೀಸಿಗೆ ಇನ್ಫಾರ್ಮ್ ಮಾಡಿರಬೇಕು. ಭಯ ಇರಬೇಕು ಅವರಿಗೆ. ಅದು ಯಾವಾಗಲೂ ಪೊಲೀಸ್ ಮಾಡೋಕ್ಕಾಗೋದಿಲ್ಲ. ಆ ಬೀದಿಯಲ್ಲಿರುವಂಥ ಜನರು, ಅಂದರೆ ನಮ್ಮದು ಅಷ್ಟೇ ಹೊಣೆ ಇದೆ. ಇದನ್ನು ರೇಪ್ ಆಗಲಿ, ಒಂದು ಮಗು ಏನೇ ಒಂದು ಅತ್ಯಾಚಾರವನ್ನು ತಡಿಬೇಕಾದ್ರೆ ಸಮಾಜದ ಹೊಣೆನೂ ಅಷ್ಟೇ ಇಂಪಾರ್ಟೆಂಟು. ಯಾಕಂದರೆ ಎಲ್ಲಾಗುತ್ತೆ ಅಂತ ಪೊಲೀಸಿಗೆ ಗೊತ್ತಿರೋದಿಲ್ಲ. ನೀವು ಹೇಳಿದ ಮೇಲೆ ಪಾಪ ಅವ್ರು ಬರ್ತಾರೆ. ಈಗ ಎಲ್ಲೋ ಒಂದು ಮಗು ಎತ್ತಕೊಂಡು ಹೋಗ್ಬಿಡ್ತಾನೆ. ಯಾರು ಎತ್ತಕೊಂಡು ಹೋಗೋದು? ಒಬ್ಬ ಗಂಡಸು. ಆ ಗಂಡಸಲ್ಲಿರೋ ಹೀನಾಯ ಮನಸ್ಥಿತಿ. ಎರಡನೇದು, ಇವತ್ತು ಡ್ರಗ್ಸು, ಗಾಂಜಾ ಹೊಡೆದಿರ್ತಾನೆ. ನಾನು ಮೊನ್ನೆ ಏರ್ಪೋರ್ಟಿಂದ ಬರಬೇಕಾದ್ರೆ ನಡಿ ಮಧ್ಯ ರೋಡಲ್ಲಿ ಕಾರ್ ನಿಲ್ಲಿಸಿ ಅವನು ಹೆಂಡತಿಗೆ ಹೊಡಿತಾ ಇರ್ತಾನೆ. ಅವಳು ಬಾಯಿಂದ ರಕ್ತ ಬರ್ತಾ ಇರುತ್ತೆ. ನಾನು ಪಾಸ್ ಆಗ್ತಾ ಇರ್ತೀನಿ, ಮುಂದಕ್ಕೆ ಹೋಗಿ ಮತ್ತೆ ಕಾರ್ ಹಿಂದೆ ತಗೊಂಡ್ಬರ್ತೀನಿ. ರಕ್ತ ಕೆಳಗೆ ಸೋರ್ತಾ ಇರುತ್ತೆ, ಹೊಡಿತಾ ಇರ್ತಾನೆ, ಕಾರ್ ನಿಲ್ಸಿರ್ತಾನೆ, ಮಕ್ಳಿರ್ತಾರೆ ಇಬ್ರು. ಬರ್ತೀನಿ, ಹಿಂದಿಯಲ್ಲಿ ಮಾತಾಡ್ತಾನೆ. ತುಮಕೋ ಕ್ಯಾ ಹೈ ಜಿ, ಮೇರಿ ಬೀವಿ ಮೈ ಕುಚ್ ಭಿ ಕರ್ ಲೇತು, ತುಮ್ ಕೌನ್ ಹೋತೆ ಅಂತಾನೆ. ಏನು ಮಾತಾಡಲ್ಲ ನಾನು. ಏರ್ಪೋರ್ಟ್ ಪೊಲೀಸಿಗೆ ಫೋನ್ ಮಾಡ್ತೀನಿ. ಬಂದು ತಕೊಂಡು ಹೋಗ್ತಾರ ಅವನ್ನ. ನನ್ನ ಹತ್ರ ಮಾತಾಡ್ಬೇಕಾದ್ರೆ ಅವನಿಲ್ಲ, ಹಿಂಗೆ ಒಂದು ಹುಳ ಹಾವಾಡ್ದಂಗೆ ಆಡ್ತಾ ಇದ್ದ ಅವನು. ಅವ್ನು ಮಾತಾಡೋ ಸ್ಟೈಲು, ಅವನು ಅಂದ್ರೆ ಅವನು ಫುಲ್ಲು ನಶಾದಲ್ಲಿದ್ದ. ನಾನೇನು ಹೇಳ್ತೀನಿ, ಅವನಿಗೆ ಅರಿವಿಲ್ಲ ನನ್ನ ಹೆಂಡತಿ ನಾನು ಎಲ್ಲಿ ನಿಲ್ಸ್ಕೊಂಡು ಹೊಡಿತಾ ಇದ್ದೀನಿ. ರೋಡಲ್ಲಿ, ಮೇನ್ ರೋಡಲ್ಲಿ, ಅಂದರೆ ಏರ್ಪೋರ್ಟ್ ರೋಡ್ ಫಾಸ್ಟ್ ಇರುತ್ತೆ, ಹೊಡ್ಕೊಂಡು ಹೋದ್ರೂ ಆಯಿತು. ಅವನಿಗಾದ್ರೂ ಪರಿಜ್ಞಾನನೇ ಇಲ್ಲ. ಅಂದರೆ ಇವತ್ತು ಡ್ರಗ್ಸು ಈಸಿಯಾಗಿ ಅವೈಲೇಬಲ್ ಆಗೋದ್ರಿಂದ ಅವರು ಆ ನಶಾದಲ್ಲಿ ನಾವು ಏನು ಮಾಡ್ತಾ ಇದ್ದೀವಿ ಅನ್ನೋದೇ ಗೊತ್ತಿಲ್ಲ ಅವರಿಗೆ. ಆಮೇಲೆ ಮೊಬೈಲು, ಎರಡರ ಮಧ್ಯೆ ಸಿಕ್ಕೋದು ಒಂದು ಮಗು, ತಕೊಂಡು ಹೋಗ್ಬಿಡ್ತಾರೆ. ಆ ಡ್ರಗ್ಸ್ ಫ್ರೀ ಸ್ಟೇಟ್ ಮಾಡಬೇಕು ಅಂತಲೂ ಸಹ ಮೊನ್ನೆ ಮಾನ್ಯ ಮುಖ್ಯಮಂತ್ರಿಗಳು ಭಾಳ ದೊಡ್ಡ ಒಂದು ಕಾಯ್ದೆಯನ್ನು ತಂದಿದ್ದಾರೆ. ಲೈಫ್ ಇಂಪ್ರಿಸನ್ಮೆಂಟ್. ಅವನಿಗೆ ಒಳಗೆ ಹೋದ್ಮೇಲೆ ಹೊರಗೆ ಬರೋಂಗೇ ಇಲ್ಲ. ಆದರೆ ಕರೆಕ್ಟು, ನಮ್ಮ ದೇಶದಲ್ಲಿ ಕಾನೂನುಗಳಿಗೇನು ಕಡಿಮೆ ಇಲ್ಲ. ಕಾನೂನು ತುಂಬಾ ಕಠಿಣವಾಗಿದೆ. ಪೊಲೀಸು ಸ್ಟ್ರಾಂಗ್ ಆಗಿದೆ. ಇಡೀ ದೇಶದಲ್ಲಿ ಕರ್ನಾಟಕ ನಂಬರ್ 1 ಸ್ಥಾನದಲ್ಲಿದೆ ಪೊಲೀಸು. ಅವರು ಕಷ್ಟಪಟ್ಟು ಕೆಲಸ ಮಾಡ್ತಾರೆ ಹಗಲು ರಾತ್ರಿ ನಮಗೋಸ್ಕರ. ಆದರೆ ಅದ್ರ ಜೊತೆ ನಮ್ದು ಬದಲಾವಣೆ ಬೇಕು. ಸಮಾಜದಲ್ಲಿ ನಾವು ಜನರು, ನಮ್ಮ ಮನಸ್ಥಿತಿ ಬದಲಾಗಬೇಕು. ಆವಾಗ ಎಲ್ಲ ಸೇರಿದಾಗ ಮಾತ್ರ ಈ ದೇಶದಲ್ಲಿ, ಈ ನಾಡಿನ ಮೇಲೆ ಆ ಹೆಣ್ಣು ಸುರಕ್ಷಿತವಾಗಿ ಇರಕ್ಕೆ ಸಾಧ್ಯ. ನಮ್ಮ ವಿಜಯವಾಹಿನಿ ನ್ಯೂಸ್ ಚಾನೆಲ್ನಲ್ಲಿ ಪ್ರಮೋಷನ್, ಜಾಹೀರಾತು, ಅಡ್ವರ್ಟೈಸ್ಮೆಂಟ್ ನೀಡಲು ಸಂಪರ್ಕಿಸಿ 9535808456.